ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಟೆಕ್ ಪಿಂಬಾ ಚಾನಲ್. ನಾವು ಪ್ರಿವಿಯಸ್ ವಿಡಿಯೋದಾಗ ಇಂಟರ್ ಥ್ರೆಡ್ ಕಮ್ಯುನಿಕೇಶನ್ ಯಾವ ರೀತಿ ಆಗ್ತೈತಿ ಯೂಸಿಂಗ್ ವೇಟ್ ಅಂಡ್ ನೋಟಿಫೈ ಆಲ್ ಮೆಥಡ್ ನೋಡಿದ್ವಿ. ಸೊ ನಾವು ಈ ವಿಡಿಯೋದಾಗ ಬ್ಲಾಕಿಂಗ್ ಕ್ಯೂ ನೋಡೋಣ ಅಂತ. ಬ್ಲಾಕಿಂಗ್ ಕ್ಯೂ ನೋಡೋಕ್ಕಿಂತ ಮೊದಲ ನಾವು ವೇಟ್ ಅಂಡ್ ನೋಟಿಫೈ ಆಲ್ ಮೆಥಡ್ ಯೂಸ್ ಮಾಡ್ಕೊಂಡೆ ಇಂಟರ್ ಥ್ರೆಡ್ ಕಮ್ಯುನಿಕೇಶನ್ ಮಾಡಿದ್ರೆ ಏನು ಇಶ್ಯೂ ಆಗ್ತೈತಿ ಅಂತ ಹೇಳಿ ನೋಡೋಣ ಅಂತ. ಮೇನ್ ಇಶ್ಯೂ ಏನಂತಂದ್ರೆ ನಾವು ವೆರಿ ಕೇರ್ಫುಲ್ ಆಗಿ ಕೋಡಿಂಗ್ ಮಾಡ್ಬೇಕಾ, ಇಲ್ಲ ಅಂತಂದ್ರೆ ನಮಗೆ ಮಿಸ್ಡ್ ನೋಟಿಫಿಕೇಶನ್, ಇನ್ಫೈನಟ್ ವೇಟ್, ಇಲ್ಲ ಅಂತಂದ್ರೆ ವಾಯ್ಸ್ನ ಸ್ಪ್ಯೂರಿಯಸ್ ವೇಕಪ್ ಕಾಲ್ ಮಾಡುತ್ತೆ. ಇದರಿಂದ ಥ್ರೆಡ್ ಸ್ಲೀಪ್ದಾಗಿರುವುದ ಅಥವಾ ಬ್ಲಾಕಿಂಗ್ ಸ್ಟೇಟ್ದಾಗಿರುವುದ ತನ್ನ ವೇಕಪ್ ಆಗ್ತೈತಿ. ಇವನ್ನೆಲ್ಲನೂ ನಾವು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗ್ತೈತಿ. ಇಲ್ಲಾಂದ್ರೆ ನಮ್ಗೆ ಅನ್ಡಿಸೈರ್ಡ್ ಔಟ್ಪುಟ್, ಅನ್ಡಿಸೈರ್ಡ್ ಬಿಹೇವಿಯರ್ ಆಫ್ ಥ್ರೆಡ್ಸ್ ಸಿಗ್ತಾವ. ಡೆಡ್ ಲಾಕ್ ಅಂತಂದ್ರೆ ಏನು, ನಾವು ಈ ಡಯಾಗ್ರಾಮ್ದಾಗ ನೋಡಿದ್ರೆ ಎರಡು ಥ್ರೆಡ್ ಅದಾವ, ಥ್ರೆಡ್ ಎಕ್ಸ್, ಥ್ರೆಡ್ ವೈ ಅಂತೇಳಿ. ಥ್ರೆಡ್ ಎಕ್ಸ್ ಏನು ಮಾಡೈತಿ, ರಿಸೋರ್ಸ್ ಏನು ಅಕ್ವೈರ್ ಮಾಡ್ಕೊಂಡೈತಿ, ಇದನ್ನ ಅಕ್ವೈರ್ ಮಾಡ್ಕೊಂಡ ಅದೇನು ಮಾಡಾಕತೈತಿ, ರಿಸೋರ್ಸ್ ಬಿ ಸಲುವಾಗಿ ವೇಟ್ ಮಾಡಾಕತೈತಿ. ಥ್ರೆಡ್ ವೈ ಏನು ಮಾಡಾಕತೈತಿ ಅಂತಂದ್ರೆ ರಿಸೋರ್ಸ್ ಬಿನ ಅಕ್ವೈರ್ ಮಾಡ್ಕೊಂಡೈತಿ, ರಿಸೋರ್ಸ್ ಎ ಸಲುವಾಗಿ ಅದ ವೇಟ್ ಮಾಡಾಕತೈತಿ. ಸೊ ಇದ್ರ ಸಲುವಾಗಿ ಏನಾಗ್ತೈತಿ ಅಂತಂದ್ರೆ ಥ್ರೆಡ್ ಎಕ್ಸಿಗೆ ಎಲ್ಲಿ ತನ ರಿಸೋರ್ಸ್ ಬಿ ಸಿಗಂಗಿಲ್ಲ ಅಲ್ಲಿ ತನೂ ಅದ ರಿಸೋರ್ಸ್ ಎನ ರಿಲೀಸ್ ಮಾಡಂಗಿಲ್ಲ. ಅದೇ ರೀತಿ ಥ್ರೆಡ್ ವಾಯ ಎಲ್ಲಿ ತನ ಅದಕ್ಕೆ ರಿಸೋರ್ಸ್ ಎ ಸಿಗಂಗಿಲ್ಲ ಅಲ್ಲಿ ತನ ಅದ ರಿಸೋರ್ಸ್ ಬಿನ ರಿಲೀಸ್ ಮಾಡಂಗಿಲ್ಲ. ಸೊ ಇದ್ರ ಸಲುವಾಗಿ ಎರಡೂ ಥ್ರೆಡ್ ಇನ್ಫೈನೈಟ್ ಆಗಿ ಒಂದಕ್ಕೆ ಒಂದ ವೇಟ್ ಮಾಡ್ಕೋತ ಕೂತ್ಬಿಡ್ತಾವ. ಇದಕ್ಕೆ ಏನಂತ ಕರೀತಾರಂತಂದ್ರೆ ಡೆಡ್ ಲಾಕ್ ಅಂತ ಹೇಳಿ ಕರೀತಾರ. ಸೊ ಇದನ್ನ ಓವರ್ಕಮ್ ಮಾಡಾಕ ಜಾವಾ 5 ಒಳಗಡೆ ಬ್ಲಾಕಿಂಗ್ ಕ್ಯೂನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಬ್ಲಾಕಿಂಗ್ ಕ್ಯೂ ಅಂತಂದ್ರೆ ಏನ, ಬೇಸಿಕಲಿ ಇದು ನಥಿಂಗ್ ಬಟ್ ಅ ಕ್ಯೂ. ನಾವು ಕಲೆಕ್ಷನ್ ಡಿಸ್ಕಸ್ ಮಾಡೋ ಮುಂದೆ ಕ್ಯೂ ಅಂತಂದ್ರೆ ಏನಂತ ಹೇಳಿ ನೋಡಿದೀವ. ರಿಕ್ಯಾಪ್ ಮಾಡೋದಾದ್ರೆ ಕ್ಯೂ ಅನ್ನೋದೇನಿದೆ ಒಂದು ಡಾಟಾ ಸ್ಟ್ರಕ್ಚರ್. ಇದು ಯಾವ ಪ್ರಿನ್ಸಿಪಲ್ನ ಒಬೆ ಮಾಡ್ತೈತಿ ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಪ್ರಿನ್ಸಿಪಲ್ನ ಫಾಲೋ ಮಾಡ್ತೈತಿ. ಅಂತಂದ್ರೆ ಯಾವ ಎಲಿಮೆಂಟ್ ಈ ಕ್ಯೂ ಒಳಗಡೆ ಫಸ್ಟ್ ಬಂದಿರ್ತೈತಲ್ಲ ಅದ ಎಲಿಮೆಂಟ್ ಕ್ಯೂ ಇಂದ ಫಸ್ಟ್ ಎಕ್ಸಿಟ್ ಆಗ್ತೈತಿ. ಎಕ್ಸಾಂಪಲ್ ಆಫ್ ಅ ಕ್ಯೂ ಹೇಳೋದಾತಂದ್ರೆ ನಾವು ಥಿಯೇಟರ್ದಾಗ ಹೋಗಿ ಸಪೋಸ್ ನಾವು ಟಿಕೆಟ್ನ ಕಲೆಕ್ಟ್ ಮಾಡ್ಬೇಕಂತಂದ್ರೆ ಯಾರು ಫಸ್ಟ್ ಕ್ಯೂದಾಗ ನಿಂತ್ಕೊಂಡಿರ್ತಾರಲ್ಲ ಅವ್ರಿಗೆ ಫಸ್ಟ್ ಟಿಕೆಟ್ ಸಿಗ್ತೈತಿ. ಅದೇ ರೀತಿ ನಾವು ಟೆಂಪಲ್ದಾಗ ಹೋಗಿರ್ತೀವಿ, ಯಾರು ಫಸ್ಟ್ ಕ್ಯೂದಾಗ ಇರ್ತಾರಲ್ಲ ಅವ್ರಿಗೆ ಫಸ್ಟ್ ದರ್ಶನ ಆಗ್ತೈತಿ. ಇವು ಸಮ್ ಆಫ್ ದ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಆಫ್ ದ ಕ್ಯೂ. ಸೊ ಈ ಕ್ಯೂದಾಗ ಮೇನ್ಲಿ ಎರಡು ಎಂಡ್ ಇರ್ತಾವ, ಒಂದು ಹೆಡ್ ಎಂಡ ಆಮೇಲೆ ಇನ್ನೊಂದು ಟೇಲ್ ಎಂಡ. ಸೊ ಟೇಲ್ ಎಂಡಿಂದ ಎಲಿಮೆಂಟ್ಸ್ನ ನಾವು ಕ್ಯೂ ಒಳಗಡೆ ಇನ್ಸರ್ಟ್ ಮಾಡ್ತೀವ, ಹೆಡ್ ಎಂಡಿಂದ ನಾವು ಎಲಿಮೆಂಟನ್ನ ಕ್ಯೂವಿಂದ ರಿಮೂವ್ ಮಾಡ್ತೀವ. ಸೊ ನಮ್ದು ಬ್ಲಾಕಿಂಗ್ ಕ್ಯೂವ ಈ ರೀತಿ ಕಾಣ್ತೈತಿ. ಇದ್ರೊಳಗೆ ನಮ್ದು ಹೆಡ್ ಎಂಡ್ ಐತಿ, ಆಮೇಲೆ ಟೇಲ್ ಎಂಡ್ ಐತಿ. ಸೊ ಥ್ರೆಡ್ 1 ಈ ಬ್ಲಾಕಿಂಗ್ ಕ್ಯೂ ಒಳಗಡೆ ಎಲಿಮೆಂಟ್ಸ್ನ ಇನ್ಸರ್ಟ್ ಮಾಡಾಕತೈತಿ ಟೇಲ್ ಎಂಡಿಂದ. ಥ್ರೆಡ್ 2, ಥ್ರೆಡ್ 3 ಹೆಡ್ ಎಂಡಿಂದ ಎಲಿಮೆಂಟ್ಸ್ನ ಕನ್ಸ್ಯೂಮ್ ಮಾಡಾಕತೈತಿ. ಸೊ ಅದ್ರ ಸಲುವಾಗಿ ಥ್ರೆಡ್ 2, ಥ್ರೆಡ್ 3 ಇವೆರಡು ಕನ್ಸ್ಯೂಮರ್ ಥ್ರೆಡ್. ಥ್ರೆಡ್ 1 ಕ್ಯೂ ಒಳಗಡೆ ಇನ್ಸರ್ಟ್ ಮಾಡಾಕತ್ತಿದ್ರ ಸಲುವಾಗಿ ಎಲಿಮೆಂಟ್ಸ್ನ ಇದೇನಾಗ್ತೈತಿ ಅಂತಂದ್ರೆ ಪ್ರೊಡ್ಯೂಸರ್ ಥ್ರೆಡ್ ಆಗತ್ತೆ ಆಕ್ಟ್ ಆಗ್ತೈತಿ. ಸೊ ಬ್ಲಾಕಿಂಗ್ ಕ್ಯೂದ ಮೇನ್ ಅಡ್ವಾಂಟೇಜ್ ಏನಂತಂದ್ರೆ ನಾವು ಎಕ್ಸ್ಪ್ಲಿಸಿಟ್ ಆಗಿ ವೇಟ್ ನೋಟಿಫೈ ಆಲ್ ಮೆಥಡ್ನ ಬರೆಯುವಂಥದ್ದು ಅವಶ್ಯಕತೆ ಇರಂಗಿಲ್ಲ. ಸೊ ಇನ್ ಕೇಸ್ ಬ್ಲಾಕಿಂಗ್ ಕ್ಯೂವ ಫುಲ್ ಆಗಿತ್ತಂತಂದ್ರೆ ಪ್ರೊಡ್ಯೂಸರ್ ಥ್ರೆಡ್ ಆಟೋಮೆಟಿಕ್ ಆಗಿ ಬ್ಲಾಕಿಂಗ್ ಸ್ಟೇಟ್ದಾಗ ಹೋಗ್ತೈತಿ. ನಾವು ಎಕ್ಸ್ಪ್ಲಿಸಿಟ್ ಆಗಿ ವೇಟ್ ಅಂತೇಳಿ ಕಾಲ್ ಮಾಡುವಂಥದ್ದು ಅವಶ್ಯಕತೆ ಇರಂಗಿಲ್ಲ. ಓನ್ಲಿ ಒಂದ್ಸಲ ಬ್ಲಾಕಿಂಗ್ ಕ್ಯೂ ಒಳಗಡೆ ಸ್ಪೇಸ್ ಸಿಕ್ತಂತಂದ್ರೆ ಅವಾಗಷ್ಟ ಪ್ರೊಡ್ಯೂಸರ್ ಥ್ರೆಡ್ ಬ್ಲಾಕಿಂಗ್ ಕ್ಯೂ ಒಳಗಡೆ ಎಲಿಮೆಂಟ್ನ ಆ್ಯಡ್ ಮಾಡ್ತೈತಿ. ಅದೇ ರೀತಿ ಕನ್ಸ್ಯೂಮರ್ ಥ್ರೆಡ್ಸ್ ಇನ್ ಕೇಸ್ ಬ್ಲಾಕಿಂಗ್ ಕ್ಯೂವ ಎಂಟಿ ಇತ್ತಂದ್ರೆ ಅವ ಬ್ಲಾಕ್ ಸ್ಟೇಟ್ದಾಗ ಹೋಗ್ತಾವ. ಓನ್ಲಿ ಯಾವಾಗ ಬ್ಲಾಕಿಂಗ್ ಕ್ಯೂದಾಗ ಎಲಿಮೆಂಟ್ ಇರ್ತೈತಲ್ಲ ಅವಾಗ ಅಷ್ಟ ಇವೆರಡು ಥ್ರೆಡ್ ವೇಕಪ್ ಆಗಿ ಬ್ಲಾಕಿಂಗ್ ಕ್ಯೂದಾಗಿರುವಂಥ ಎಲಿಮೆಂಟ್ನ ಕನ್ಸ್ಯೂಮ್ ಮಾಡ್ತಾವ. ಸೊ ಇದು ವೇಟ್ ನೋಟಿಫೈಯ ಯಾವ ರೀತಿ ಸಿಂಕ್ರೊನೈಸೇಷನ್, ಯಾವ ರೀತಿ ಲಾಕ್ ಅಕ್ವೈರ್ ಆಗಬೇಕಾ ಅದೆಲ್ಲಾನು ಇಂಟರ್ನಲ್ಲಿನ ಬ್ಲಾಕಿಂಗ್ ಕ್ಯೂವನ್ನ ಹ್ಯಾಂಡಲ್ ಮಾಡ್ತೈತಿ. ಇದ್ರ ಸಲುವಾಗಿನ ನಾವು ಪ್ರೊಡ್ಯೂಸರ್ ಕನ್ಸ್ಯೂಮರ್ ಪ್ರಾಬ್ಲಮ್ದಾಗ ಇದ್ದಾಗ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ದಾಗ ನಾವು ಬ್ಲಾಕಿಂಗ್ ಕ್ಯೂನ ಯೂಸ್ ಮಾಡ್ತೀವಿ. ವೇಟ್ ನೋಟಿಫೈ ಆಲ್ನ ಎಕ್ಸ್ಪ್ಲಿಸಿಟ್ ಆಗಿ ಕಾಲ್ ಮಾಡಂಗಿಲ್ಲ ಅಥವಾ ಯೂಸ್ ಮಾಡಂಗಿಲ್ಲ. ಬ್ಲಾಕಿಂಗ್ ಕ್ಯೂದ ಹಿರಾರ್ಚಿ ನೋಡೋದಾತಂದ್ರೆ ಬ್ಲಾಕಿಂಗ್ ಕ್ಯೂ ಅನ್ನೋದ ಇಂಟರ್ಫೇಸ್ ಇದೇನು ಮಾಡ್ತೈತಿ ಅಂತಂದ್ರೆ ಕ್ಯೂ ಇಂಟರ್ಫೇಸ್ನ ಎಕ್ಸ್ಟೆಂಡ್ ಮಾಡ್ಕೋತೈತಿ. ಸೊ ಈ ಬ್ಲಾಕಿಂಗ್ ಕ್ಯೂ ಇಂಟರ್ಫೇಸ್ನ ಅರೇ ಬ್ಲಾಕಿಂಗ್ ಕ್ಯೂವ, ಲಿಂಕ್ಡ್ ಬ್ಲಾಕಿಂಗ್ ಕ್ಯೂವ, ಪ್ರಿಯಾರಿಟಿ ಬ್ಲಾಕಿಂಗ್ ಕ್ಯೂವ, ಡಿಲೇ ಕ್ಯೂವ, ಸಿಂಕ್ರೋನಸ್ ಕ್ಯೂ ಕ್ಲಾಸಸ್ ಇಂಪ್ಲಿಮೆಂಟ್ ಮಾಡ್ಕೊಂಡ ಇದಕ್ಕೆ ಇಂಪ್ಲಿಮೆಂಟೇಷನ್ನ ಕೊಡ್ತಾವ. ಬ್ಲಾಕಿಂಗ್ ಕ್ಯೂದ ಮೆಥಡ್ಸ್ ನೋಡೋಣ ಅಂತ. ಬ್ಲಾಕಿಂಗ್ ಕ್ಯೂದ ಮೆಥಡ್ಸ್ನ ನಾವು ಮೇನ್ಲಿ
4 ಕೆಟಗರಿಯಾಗಿ ಡಿವೈಡ್ ಮಾಡ್ತೀವ. ಫಸ್ಟ್ ಕೆಟಗರಿ ಯಾವುದಂದ್ರೆ ಎಕ್ಸೆಪ್ಷನ್. ಇನ್ ಕೇಸ್ ಬ್ಲಾಕಿಂಗ್ ಕ್ಯೂ ಫುಲ್ ಇತ್ತು, ಅವಾಗ ನಾವು ಆ್ಯಡ್ ಮೆಥಡ್ನ ಕಾಲ್ ಮಾಡಿದ್ವಿ ಅಂದ್ರೆ ಅವಾಗ ನಮ್ಗೆ ಇಲ್ಲೀಗಲ್ ಸ್ಟೇಟ್ ಎಕ್ಸೆಪ್ಷನ್ ಬರ್ತೈತಿ. ಇನ್ ಕೇಸ್ ಬ್ಲಾಕಿಂಗ್ ಕ್ಯೂ ಎಂಟಿ ಇತ್ತು, ಅವಾಗ ನಾವು ರಿಮೂವ್ ಮೆಥಡ್ನ ಕಾಲ್ ಮಾಡಿದ್ವಿ ಅಂತಂದ್ರೆ ಅವಾಗ ನಮ್ಗೆ ನೋ ಸಚ್ ಎಲಿಮೆಂಟ್ ಎಕ್ಸೆಪ್ಷನ್ನ ಬರ್ತೈತಿ. ಸೆಕೆಂಡ್ ಕೆಟಗರಿ ಯಾವುದಂದ್ರೆ ಸ್ಪೆಷಲ್ ವ್ಯಾಲ್ಯೂವ. ಇನ್ ಕೇಸ್ ಬ್ಲಾಕಿಂಗ್ ಕ್ಯೂ ಫುಲ್ ಇತ್ತು, ಅವಾಗ ನಾವು ಆಫರ್ ಮೆಥಡ್ನ ಕಾಲ್ ಮಾಡಿದ್ವಿ ಅಂದ್ರೆ ಅವಾಗ ನಮಗೆ ಫಾಲ್ಸ್ ವ್ಯಾಲ್ಯೂ ಬರ್ತೈತಿ. ಇನ್ ಕೇಸ್ ಬ್ಲಾಕಿಂಗ್ ಕ್ಯೂ ಎಂಟಿ ಇತ್ತು, ಅವಾಗ ನಾವು ಪೋಲ್ ಮೆಥಡ್ನ ಕಾಲ್ ಮಾಡಿದ್ವಿ ಅಂದ್ರೆ ನಮಗೆ ನಲ್ ರಿಟರ್ನ್ ಆಗ್ತೈತಿ. ಸೊ ಇದು ಪೀಕ್ ಏನು ಮಾಡ್ತೈತಿ ಅಂತಂದ್ರೆ ಈ ಬ್ಲಾಕಿಂಗ್ ಕ್ಯೂದಾಗ ಈ ಹೆಡ್ದಾಗ ಯಾವ ಎಲಿಮೆಂಟ್ ಇರ್ತೈತಲ್ಲ ಅದನ್ನು ನಮಗೆ ಕೊಡ್ತೈತಿ. ರಿಮೂವ್ ಮಾಡೋಂಗಿಲ್ಲ, ಜಸ್ಟ್ ಅದನ್ನು ವ್ಯೂ ಮಾಡೋಕೆ ನಮಗೆ ಕೊಡ್ತೈತಿ. ಥರ್ಡ್ ಒನ್ ಅಂತಂದ್ರೆ ಬ್ಲಾಕಿಂಗ್. ಸೊ ಇವ ಎರಡು ಇಂಪಾರ್ಟೆಂಟ್ ಮೆಥಡ್. ಸೊ ಇನ್ ಕೇಸ್ ಬ್ಲಾಕಿಂಗ್ ಕ್ಯೂ ಫುಲ್ ಇತ್ತು, ಅವಾಗ ನಾವು ಪುಟ್ ಮೆಥಡ್ನ ಕರ್ದೀವಿ ಅಂತಂದ್ರೆ ಪ್ರೊಡ್ಯೂಸರ್ ಥ್ರೆಡ್ ಏನಾಗ್ತೈತಿ, ಬ್ಲಾಕಿಂಗ್ ಸ್ಟೇಟ್ದಾಗ ಹೋಗ್ತೈತಿ. ಓನ್ಲಿ ಒಂದ್ಸಲ ನಮಗೆ ಬ್ಲಾಕಿಂಗ್ ಕ್ಯೂದಾಗ ಸ್ಪೇಸ್ ಸಿಕ್ತಂದ್ರೆ ಅವಾಗಷ್ಟ ಪ್ರೊಡ್ಯೂಸರ್ ಥ್ರೆಡ್ ಬ್ಲಾಕಿಂಗ್ ಕ್ಯೂದಾಗ ಎಲಿಮೆಂಟ್ನ ಇನ್ಸರ್ಟ್ ಹಾಕಕ್ಕೆ ಸಾಧ್ಯ ಆಗ್ತೈತಿ. ಸೊ ಸೆಕೆಂಡ್ ಒನ್ ಯಾವುದಂತಂದ್ರೆ ಟೇಕ್. ಇನ್ ಕೇಸ್ ಕ್ಯೂ ಎಂಟಿ ಇತ್ತಂದ್ರೆ ಅವಾಗ ಕನ್ಸ್ಯೂಮರ್ ಥ್ರೆಡ್ ಬ್ಲಾಕಿಂಗ್ ಸ್ಟೇಟ್ದಾಗ ಹೋಗುತ್ತೆ. ಸೊ ಇವ ಎರಡು ಮೆಥಡ್ನ ನಾವು ಪ್ರೊಡ್ಯೂಸರ್ ಕನ್ಸ್ಯೂಮರ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕೆ ಯೂಸ್ ಮಾಡ್ತೀವ. ಫೋರ್ತ್ ಒನ್ ಯಾವುದಂದ್ರೆ ಟೈಮ್ಡ್ ಬ್ಲಾಕಿಂಗ್. ಸೊ ಇದರೊಳಗಡೆ ಆಫರ್ ಪೋಲ್ ಅಂತೇಳಿ ಮೆಥಡ್ ಅದಾವ. ಇವೆರಡು ಓವರ್ಲೋಡೆಡ್ ಮೆಥಡ್. ಸೊ ಸ್ಪೆಷಲ್ ವ್ಯಾಲ್ಯೂದಾಗ ಏನದಾವಲ್ಲ ಅವ ಎರಡು ಮೆಥಡ್ ಇಲ್ಲದಾವ. ಇಲ್ಲಿ ನಾವೇನು ಮಾಡಿವಿ ಅಂದ್ರೆ ಓವರ್ಲೋಡೆಡ್ ಅದಾವ ಇವೆರಡು. ಸೊ ಆಫರ್ ಯಾವ ಎಲಿಮೆಂಟ್ನ ನಾವು ಕ್ಯೂ ಒಳಗಡೆ ಪ್ಲೇಸ್ ಮಾಡಬೇಕು, ಅದಾದ್ಮೇಲೆ ಟೈಮ್ ಔಟ್, ಆಮೇಲೆ ಯೂನಿಟ್. ಸೊ ಬೇಸಿಕಲಿ ಇದೇನು ಮಾಡ್ತೈತಿ ಅಂತಂದ್ರೆ ಸ್ಪೆಸಿಫೈಡ್ ಡ್ಯೂರೇಷನ್ ತನೂ ನಾವು ಇಲ್ಲಿ ಎಷ್ಟು ಟೈಮ್ ಕೊಟ್ಟಿರ್ತೀವಿ, ಎಷ್ಟು ಯೂನಿಟ್ ಕೊಟ್ಟಿರ್ತೀವಲ್ಲ ಅಷ್ಟು ಟೈಮ್ ತನೂ ವೇಟ್ ಮಾಡ್ತೈತಿ. ಸೊ ಅಷ್ಟು ಟೈಮ್ ತನ ವೇಟ್ ಮಾಡಿ ಎಲಿಮೆಂಟನ್ನು ಕ್ಯೂ ಒಳಗಡೆ ಇನ್ಸರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೈತಿ. ಸೊ ಆ ಟೈಮ್ ಮುಗಿದ್ಮೇಲೆ ಕ್ಯೂದಾಗ ಪ್ಲೇಸ್ ಇತ್ತಂದ್ರೆ ಎಲಿಮೆಂಟ್ನ ಸಕ್ಸಸ್ಫುಲ್ಲಾಗಿ ಇನ್ಸರ್ಟ್ ಮಾಡ್ತೈತಿ. ಇವೊಂದು ಈ ಟೈಮ್ ಎಕ್ಸ್ಪೈರ್ ಆದ್ಮೇಲೂ ಕ್ಯೂದೊಳಗಡೆ ಸ್ಪೇಸ್ ಇರಲಿಲ್ಲ, ಕ್ಯೂ ಫುಲ್ಲ ಇತ್ತಂತಂದ್ರೆ ಅವಾಗ ನಮಗೆ ಏನಾಗ್ತೈತಿ ಅಂದ್ರೆ ಫಾಲ್ಸ್ ಅಂತೇಳಿ ಇದ ಮೆಥಡ್ ರಿಟರ್ನ್ ಮಾಡ್ತೈತಿ. ಸೊ ಸೆಕೆಂಡ್ ಒನ್ ಯಾವುದಂದ್ರೆ ಪೋಲ್. ಇಲ್ಲಿನೂ ನಾವು ಟೈಮ್ ಔಟ್ ಯೂನಿಟ್ನ ಕೊಡ್ತೀವಿ. ನಾವಿಲ್ಲಿ ಎಷ್ಟು ಡ್ಯೂರೇಷನ್ ಆಫ್ ಟೈಮ್ ಕೊಟ್ಟಿರ್ತೀವಲ್ಲ ಅಲ್ಲಿ ತನೂ ಏನಾಗ್ತೈತಿ ಅಂತಂದ್ರೆ ಥ್ರೆಡ್ ವೇಟ್ ಮಾಡ್ತೈತಿ. ಸೊ ಅಷ್ಟು ವೇಟ್ ಮಾಡಿಂದ ಕ್ಯೂ ಒಳಗಡೆಯಿಂದ ಎಲಿಮೆಂಟನ್ನು ರಿಮೂವ್ ಮಾಡೋಕೆ ಟ್ರೈ ಮಾಡ್ತೈತಿ. ಸೊ ಇನ್ ಕೇಸ್ ಆ ಟೈಮ್ ಔಟ್ ಆದ್ಮೇಲೆ ಕ್ಯೂ ಒಳಗಡೆ ಎಲಿಮೆಂಟ್ ಇತ್ತಂದ್ರೆ ಆ ಎಲಿಮೆಂಟ್ನ ರಿಮೂವ್ ಮಾಡ್ತೈತಿ. ಇನ್ ಕೇಸ್ ಆ ಟೈಮ್ ಔಟ್ ಆದ್ಮೇಲೆ ಕ್ಯೂ ಒಳಗಡೆ ಯಾವುದೇ ಎಲಿಮೆಂಟ್ ಇರಲಿಲ್ಲ, ಕ್ಯೂ ಎಂಟಿ ಇತ್ತಂದ್ರೆ ಅವಾಗ ನಮ್ಗೆ ನಲ್ ಇದ ಮೆಥಡ್ ರಿಟರ್ನ್ ಮಾಡ್ತೈತಿ. ನೆಕ್ಸ್ಟ್ ನಾವು ಇಂಪ್ಲಿಮೆಂಟೆಡ್ ಕ್ಲಾಸಸ್ ನೋಡೋಣ ಅಂತ. ಯಾವ ಸಿನೇರಿಯೋದಾಗ ಯಾವ ಇಂಪ್ಲಿಮೆಂಟೆಡ್ ಕ್ಲಾಸಸ್ನ ನಾವು ಯೂಸ್ ಮಾಡ್ಬೇಕಂತೇಳಿ. ಫಸ್ಟ್ ಒನ್ ಯಾವುದಂದ್ರೆ ಅರೇ ಬ್ಲಾಕಿಂಗ್ ಕ್ಯೂ. ಇಂಟರ್ನಲ್ಲಿ ಇದ ಅರೇನ ಯೂಸ್ ಮಾಡ್ಕೋತೈತಿ. ಇಲ್ಲಿ ಏನಾಗ್ತೈತಿ ಅಂತಂದ್ರೆ ನಮಗೆ ಅಫ್ರಂಟ್ ಗೊತ್ತಿರ್ತೈತಿ, ಅಂದ್ರೆ ಬ್ಲಾಕಿಂಗ್ ಕ್ಯೂದ ಸೈಜ್ ಎಷ್ಟು ಇರ್ತೈತಿ ಅಂತೇಳಿ ನಮಗೆ ಅಫ್ರಂಟ್ ಗೊತ್ತಿತ್ತು. ನಾವು ಅದನ್ನು ಕಂಟ್ರೋಲ್ ಮಾಡ್ಬೇಕಂತಿದ್ವಿ ಅಂದ್ರೆ ಅವಾಗ ಅರೇ ಬ್ಲಾಕಿಂಗ್ ಕ್ಯೂನ ಯೂಸ್ ಮಾಡ್ತೀವ. ಸೊ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ನೋಡೋದಾದ್ರೆ ರೇಟ್ ಲಿಮಿಟಿಂಗ್. ಇನ್ ಕೇಸ್ ನಮಗೆ ನಮ್ದೊಂದು ಇ ಕಾಮರ್ಸ್ ವೆಬ್ಸೈಟ್ ಐತಿ, ನಮಗೆ ಸ್ಟಾಕ್ದಾಗ ಇಷ್ಟ ನಂಬರ್ ಆಫ್ ಆರ್ಡರ್ಸ್ ಅದಾವ, ನಾವು ಅದನ್ನು ಕಂಟ್ರೋಲ್ ಮಾಡ್ಬೇಕನ್ನಾಕತ್ತೀವ. ಇಷ್ಟ ಆರ್ಡರ್ ಬರ್ಬೇಕು ನಮಗೆ, ಇಷ್ಟ ನಾವು ಫುಲ್ಫಿಲ್ ಮಾಡೋಕೆ ಆಗ್ತೈತಿ ಅಂತೇಳಿ. ಸೊ ಅಂಥ ಕೇಸ್ದಾಗ ನಾವು ಅರೇ ಬ್ಲಾಕಿಂಗ್ ಕ್ಯೂನ ಯೂಸ್ ಮಾಡ್ತೀವ. ಸೆಕೆಂಡ್ ಒನ್ ಯಾವುದಂದ್ರೆ ಲಿಂಕ್ಡ್ ಬ್ಲಾಕಿಂಗ್ ಕ್ಯೂ. ಲಿಂಕ್ಡ್ ಬ್ಲಾಕಿಂಗ್ ಕ್ಯೂದಾಗ ಏನಾಗ್ತೈತಿ ಅಂತಂದ್ರೆ ಇಲ್ಲೇ ಡೈನಾಮಿಕ್ ಆಗಿರ್ತೈತಿ. ಸೊ ಇದು ಇಂಟರ್ನಲ್ಲಿ ಲಿಂಕ್ಡ್ ನೋಟ್ಸ್ನ ಅಥವಾ ಲಿಂಕ್ ಲಿಸ್ಟ್ನ ಯೂಸ್ ಮಾಡ್ಕೋತೈತಿ. ಇದ್ರೊಳಗೆ ಏನಾಗ್ತಾವ ಅಂತಂದ್ರೆ ಕಂಟಿನ್ಯೂಯಸ್ ಆಗಿ ಎಲಿಮೆಂಟ್ಸ್ ಪ್ರೊಡ್ಯೂಸ್ ಆಗ್ತಾ ಇರ್ತಾವ. ಆಮೇಲೆ ಅದ್ರ ಕರೆಸ್ಪಾಂಡಿಂಗ್ ವರ್ಕರ್ ಥ್ರೆಡ್ಸ್ ಅದನ್ನು ಕನ್ಸ್ಯೂಮ್ ಮಾಡ್ಕೊಂಡು ಪ್ರೊಸೆಸ್ ಮಾಡ್ತಿರ್ತಾವ ಫರ್ದರ್. ಸೊ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ನೋಡೋದಾದ್ರೆ ಥ್ರೆಡ್ ಪೂಲ್ಸ್, ಆಮೇಲೆ ವೆಬ್ ಸರ್ವರ್. ನಾವು ಯಾವುದೇ ಒಂದು ವೆಬ್ ಸರ್ವರ್ ನೋಡಿದ್ರೆ ಅದಕ್ಕೆ ಕಂಟಿನ್ಯೂಯಸ್ ಆಗಿ ರಿಕ್ವೆಸ್ಟ್ ಬರ್ತಿರ್ತಾವ. ಆ ರಿಕ್ವೆಸ್ಟ್ ಬಂದಿದ್ದು ಎಲ್ಲಾನು ಈ ಲಿಂಕ್ಡ್ ಬ್ಲಾಕಿಂಗ್ ಕ್ಯೂದಾಗ ಇರ್ತೈತಿ. ಆಮೇಲೆ ಅದಕ್ಕೆ ಕರೆಸ್ಪಾಂಡೆಂಟ್ ಏನಿರ್ತಾವ ಅಂದ್ರೆ ವರ್ಕರ್ ಥ್ರೆಡ್ ಇರ್ತಾವ. ಆ ವರ್ಕರ್ ಥ್ರೆಡ್ ಆ ರಿಕ್ವೆಸ್ಟ್ನ ಪಿಕ್ ಮಾಡಿ ಫರ್ದರ್ ಪ್ರೊಸೆಸಿಂಗ್ ಮಾಡ್ತಾವ. ಸೊ ಇಂಥ ಕೇಸ್ದಾಗ ನಾವು ಲಿಂಕ್ಡ್ ಬ್ಲಾಕಿಂಗ್ ಕ್ಯೂನ ಯೂಸ್ ಮಾಡ್ತೀವ. ನೆಕ್ಸ್ಟ್ ಪ್ರಿಯಾರಿಟಿ ಬ್ಲಾಕಿಂಗ್ ಕ್ಯೂ. ಸೊ ಇದು ಇಂಟರ್ನಲ್ಲಿ ಹೀಪ್ ಅಥವಾ ಪ್ರಿಯಾರಿಟಿ ಕ್ಯೂನ ಯೂಸ್ ಮಾಡ್ಕೋತೈತಿ. ಇದರಲ್ಲಿ ಯಾವುದೂ ಲಿಮಿಟ್ ಇರಂಗಿಲ್ಲ. ಆದರೆ ಇಲ್ಲಿ ಏನಾಗ್ತೈತಿ ಅಂತಂದ್ರೆ ನಾವು ಪ್ರಿಯಾರಿಟಿ ಕೊಡ್ತಿರ್ತೀವಿ.
ಸಪೋಸ್ ನಾವು ಹಾಸ್ಪಿಟ್ಲಿಗೆ ಹೋಗಿರ್ತೀವಿ, ಯಾವ ಪೇಷಂಟ್ದ ಸಿಚುವೇಶನ್ ಕ್ರಿಟಿಕಲ್ ಇರ್ತೈತಲ್ಲ ಆ ಪೇಷಂಟ್ಗೆ ನಾವು ಜಾಸ್ತಿ ಪ್ರಿಯಾರಿಟಿ ಕೊಟ್ಟ ಅವ್ರಿಗೆ ನಾವು ಟ್ರೀಟ್ಮೆಂಟ ಫಸ್ಟ್ ಕೊಡ್ಬೇಕಾ. ಸೊ ಅಂಥ ಕೇಸಸ್ದಾಗ ನಾವು ಪ್ರಿಯಾರಿಟಿ ಬ್ಲಾಕಿಂಗ್ ಕ್ಯೂನ ನಾವು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಡಿಲೇ ಕ್ಯೂ ಅಂತಂದ್ರೆ ಏನಿದೆ, ಪ್ರಿಯಾರಿಟಿ ಕ್ಯೂ ಪ್ಲಸ್ ಟೈಮ್ ಡಿಲೇ. ಸೊ ಇದರೊಳಗಡೆ ಪ್ರಿಯಾರಿಟಿನೂ ಇರ್ತೈತಿ, ಅದ್ರ ಜೊತೆ ಡಿಲೇನೂ ಇರ್ತೈತಿ. ಫಾರ್ ಎಕ್ಸಾಂಪಲ್, ನಾವು ಯಾವುದೇ ಒಂದು ವೆಬ್ಸೈಟ್ದಾಗ ನಮ್ಮ ಯೂಸರ್ ನೇಮ್ ಅಥವಾ ಪಾಸ್ವರ್ಡ್ನ ನಾವು ರೀಸೆಟ್ ಮಾಡಿರ್ತೀವ. ಸೊ ಅವಾಗ ನಮಗೊಂದು ನೋಟಿಫಿಕೇಶನ್ ಅಥವಾ ಮೇಲ್ ಬರ್ತೈತಿ, ನಾವು ಆಫ್ಟರ್ 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ನಾವು ಹೋಗಿ ನಾವು ಲಾಗಿನ್ ಆಗ್ಬೇಕಂತೇಳಿ. ಸೊ ಇಲ್ಲಿ ಅರ್ಜೆನ್ಸಿನೂ ಐತಿ ಪ್ಲಸ್ ಡಿಲೇನೂ ಐತಿ. ಸೊ ಇಂಥ ಕೇಸಸ್ದಾಗ ನಾವು ಡಿಲೇ ಕ್ಯೂನ ಯೂಸ್ ಮಾಡ್ತೀವ. ಫಾರ್ ಎಕ್ಸಾಂಪಲ್, ನಮ್ಗೆ OTP ಎಕ್ಸ್ಪೈರ್ ಇನ್ 5 ಮಿನಿಟ್ಸ್, ರೀಸೆಂಟ್ ಇಮೇಲ್ ಆಫ್ಟರ್ 30 ಸೆಕೆಂಡ್ಸ್. ಸೊ ಈ ರೀತಿ ಇದ್ದಾಗ ನಾವು ಡಿಲೇ ಕ್ಯೂನ ಯೂಸ್ ಮಾಡ್ತೀವಿ. ಲಾಸ್ಟ್ ಸಿಂಕ್ರೋನಸ್ ಕ್ಯೂ. ಸೊ ಇಲ್ಲೇನಾಗ್ತೈತಿ ಅಂತಂದ್ರೆ, ಪ್ರೊಡ್ಯೂಸರ್ ಥ್ರೆಡ್ ಎನ್ಶೋರ್ ಮಾಡ್ತೈತಿ ಕನ್ಸ್ಯೂಮರ ಪ್ರೊಡ್ಯೂಸರ್ ಥ್ರೆಡ್ ಏನು ಡಾಟಾನ ಇನ್ಸರ್ಟ್ ಮಾಡ್ತಿಲ್ಲ ಆ ಎಲಿಮೆಂಟ್ನ ಕನ್ಸ್ಯೂಮರ್ ಕರೆಕ್ಟಾಗಿ ಕನ್ಸ್ಯೂಮ್ ಮಾಡೈತಿಲ್ಲ ಅಂತ ಎನ್ಶೋರ್ ಮಾಡ್ತೈತಿ. ಎರಡೂ ಸಿಂಕ್ರೋನಸ್ದಾಗ ಹೋಗ್ತಾವ. ಇದಕ್ಕೆ ಸಿಂಕ್ರೋನಸ್ ಕ್ಯೂ ಅಂತೇಳಿ ಕರೀತಾರೆ. ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಕ್ಯಾಚ್ಡ್ ಥ್ರೆಡ್ ಪೂಲ್ದಾಗ, ಆಮೇಲೆ ರಿಯಲ್ ವರ್ಲ್ಡ್ ಪ್ರೊಸೆಸಿಂಗ್ ಸಿಸ್ಟಮ್ದಾಗ ನಾವು ಸಿಂಕ್ರೋನಸ್ ಕ್ಯೂನ ನಾವು ಯೂಸ್ ಮಾಡ್ತೀವಿ. ಸೊ ನಾವು ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಇದಕ್ಕೆ ಕೋಡಿಂದ ನಾವು ಯಾವ ರೀತಿ ಪ್ರೊಡ್ಯೂಸರ್ ಕನ್ಸ್ಯೂಮರ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ ಯೂಸಿಂಗ್ ಬ್ಲಾಕಿಂಗ್ ಕ್ಯೂ ಅಂತೇಳಿ ನೋಡೋಣ ಅಂತ. ಇಲ್ಲ ನಾ ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್ ಅಂತೇಳಿ ಒಂದು ಮೇನ್ ಮೆಥಡ್ ಅದ. ಇದರೊಳಗಡೆ ನಾವು ಬ್ಲಾಕಿಂಗ್ ಕ್ಯೂದ ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡಾಕತ್ತೀವ. ಅದಾದ್ಮೇಲೆ ಪ್ರೊಡ್ಯೂಸರ್ ಥ್ರೆಡ್ ಐತಿ, ಕನ್ಸ್ಯೂಮರ್ ಥ್ರೆಡ್ ಐತಿ. ಸೊ ಪ್ರೊಡ್ಯೂಸರ್ ಥ್ರೆಡ್ ಒಳಗಡೆ ಫಾರ್ ಲೂಪ್ನ ನಾವು ರನ್ ಮಾಡಾಕತ್ತೀವ. ಸೊ ಇದು ಫಾರ್ ಲೂಪ್ 5 ಟೈಮ್ಸ್ ರನ್ ಆಗ್ತೈತಿ. ವಿದಿನ್ ಈಚ್ ಇಟ್ರೇಷನ್ ನಾವು ಏನು ಮಾಡಾಕತ್ತೀವಿ, ಈ ಬ್ಲಾಕಿಂಗ್ ಕ್ಯೂದೊಳಗಡೆ ನಾವು ಈ ಪುಟ್ ಮೆಥಡ್ನ ಯೂಸ್ ಮಾಡ್ಕೊಂಡು ಎಲಿಮೆಂಟ್ನ ಪ್ಲೇಸ್ ಮಾಡಾಕತ್ತೀವ. ಅದಾದ್ಮೇಲೆ ಈ ಲೈನ್ನ ನಾವು ಪ್ರಿಂಟ್ ಮಾಡಾಕತ್ತೀವಿ, ಅಂದ್ರೆ ಪ್ರೊಡ್ಯೂಸರ್ ಯಾವ ವ್ಯಾಲ್ಯೂನ ಪ್ರೊಡ್ಯೂಸ್ ಮಾಡಾಕ್ತೈತಿ ಅಂಥೇಳಿ. ಸೊ ಒಂದು ಎಲಿಮೆಂಟ್ನ ನಾವು ಪ್ರೊಡ್ಯೂಸ್ ಮಾಡಿದ ಮೇಲೆ ನಾವು ಪ್ರೊಡ್ಯೂಸರ್ ಥ್ರೆಡ್ನ ಸ್ಲೀಪ್ಗೆ ಕಳ್ಸಾಕತ್ತೀವ. ಸೊ 1 ಸೆಕೆಂಡ್ ತನಕ ಪ್ರೊಡ್ಯೂಸರ್ ಥ್ರೆಡ್ ಸ್ಲೀಪಿಗೆ ಹೋಗುತ್ತೆ. ನೆಕ್ಸ್ಟ್ ಕನ್ಸ್ಯೂಮರ್ ಥ್ರೆಡ್ ಏನು ಮಾಡಾಕ್ತೈತಿ ಅಂತಂದರೆ, ಇನ್ಫೈನೈಟ್ ಆಗಿ ರನ್ ಆಗ್ತೈತಿ. ಸೊ ಈ ಲೂಪ್ದಾಗ ಏನು ಮಾಡಾಕತ್ತೀವಿ, ನಾವು ಈ ಕ್ಯೂದೊಳಗಡೆ ಇದ್ದಂಥ ಎಲಿಮೆಂಟ್ಸ್ನ ಕನ್ಸ್ಯೂಮ್ ಮಾಡಾಕ್ತೀವಿ ಟೇಕ್ ಮೆಥಡ್ ಯೂಸ್ ಮಾಡ್ಕೊಂಡು. ಆಮೇಲೆ ಆ ವ್ಯಾಲ್ಯೂನ ನಾವಿಲ್ಲ ಪ್ರಿಂಟ್ ಮಾಡಾಕತ್ತೀವ. ಅದಾದ್ಮೇಲೆ ಒಂದು ವ್ಯಾಲ್ಯೂನ ಕನ್ಸ್ಯೂಮ್ ಮಾಡಿದ್ಮೇಲೆ ನಾವು ಸ್ಲೀಪ್ ಮೆಥಡ್ನ ಕಾಲ್ ಮಾಡಾಕತ್ತೀವ. ನೆಕ್ಸ್ಟ್ ನಾವು ಪ್ರೊಡ್ಯೂಸರ್ ಥ್ರೆಡ್ ಆಮೇಲೆ ಕನ್ಸ್ಯೂಮರ್ ಥ್ರೆಡ್ನ ಸ್ಟಾರ್ಟ್ ಮಾಡಾಕತ್ತೀವ. ಸೊ ಇದನ್ನು ನಾವು ಈಗ ಎಕ್ಸಿಕ್ಯೂಟ್ ಮಾಡಿ ನೋಡಿದ್ರೆ, ಸೊ ಈ ರೀತಿ ಔಟ್ಪುಟ್ ಬರ್ತೈತೆ. ಸೊ ಪ್ರೊಡ್ಯೂಸರ್ 1 ಪ್ರೊಡ್ಯೂಸ್ ಮಾಡ್ತಾ, ಸೆಕೆಂಡ್ ಕನ್ಸ್ಯೂಮ್ ಮಾಡ್ತಾ, 2. ಸೊ ಈ ರೀತಿ ನಮಗೆ ನೀಟಾಗಿ ಔಟ್ಪುಟ್ ಬರ್ತೈತಿ. ಇಲ್ಲಿ ನಾವು ಮೇನ್ ನೋಟಿಸ್ ಮಾಡಿದರೆ, ಇಲ್ಲಿ ಎಲ್ಲಿನೂ ನಾವು ವೇಟ್ ನೋಟಿಫೈಯ ನಾವು ಎಲ್ಲಿನೂ ಎಕ್ಸ್ಪ್ಲಿಸಿಟಾಗಿ ಯೂಸ್ ಮಾಡಿಲ್ಲ. ಸೊ ನಾವು ಪ್ರೀವಿಯಸ್ ಎಕ್ಸಾಂಪಲ್ದಾಗ ನೋಡಿದ್ರೆ ನಮಗೆ ಏನು ಮಾಡಿದ್ವಿ, ನಾವು ವೇಟ್ ನೋಟಿಫೈಯ ಎಲ್ಲನೂ ನಾವು ಎಕ್ಸ್ಪ್ಲಿಸಿಟಾಗಿ ನಾವು ಯೂಸ್ ಮಾಡಿದ್ವಿ. ಸೊ ಇಲ್ಲಿ ನಾವು ಬ್ಲಾಕಿಂಗ್ ಕ್ಯೂ ಯೂಸ್ ಮಾಡಿದ್ರಿಂದ ನಾವು ಎಕ್ಸ್ಪ್ಲಿಸಿಟಾಗಿ ವೇಟ್ ನೋಟಿಫೈ ಕಾಲ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಬ್ಲಾಕಿಂಗ್ ಕ್ಯೂನ ಇಂಟರ್ನಲ್ಲಿ ಎಲ್ಲನೂ ಹ್ಯಾಂಡಲ್ ಮಾಡ್ತೈತಿ. ಸೊ ಇದು ಬ್ಲಾಕಿಂಗ್ ಕ್ಯೂವ. ಇಲ್ಲಿ ನೋಡಿದ್ರೆ ನಮಗಿದ ಎಕ್ಸ್ಟೆನ್ಸ್ ಕ್ಯೂ ಅಂತೇಳಿ ಐತಿ. ಸೊ ಇವೆಲ್ಲ ಮೆಥಡ್ಸ್ ನಾವು ಡಿಸ್ಕಸ್ ಮಾಡಿದ್ದೀವ. ಇದು ಪುಟ್ ಮೆಥಡ್. ಇಲ್ಲಿ ನಾವು ಇದ್ರ ಡಾಕ್ಯುಮೆಂಟೇಶನ್ ಇಲ್ಲೆಲ್ಲ ನೋಡ್ಬೋದು ನಾವು ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂಥೇಳಿ. ಸೊ ಇಲ್ಲಿ ನಾವು ಪುಟ್ ಮೆಥಡ್ದಾಗ ಕಾಂಟ್ರಾಕ್ಟ್ ನೋಡಿದ್ರೆ, ಇನ್ಸರ್ಟ್ ದ ಸ್ಪೆಸಿಫೈಡ್ ಎಲಿಮೆಂಟ್ ಟು ದ ಕ್ಯೂ, ವೇಟಿಂಗ್ ಇಫ್ ನೆಸೆಸರಿ ಫಾರ್ ಅ ಸ್ಪೇಸ್ ಟು ಬಿಕಮ್ ಅವೈಲೇಬಲ್. ಸೊ ಎಲ್ಲಿ ತನೂ ಸ್ಪೇಸ್ ಅವೈಲೇಬಲ್ ಇಲ್ಲ ಅಲ್ಲಿ ತನೂ ಇದು ವೇಟ್ ಮಾಡ್ತೈತಿ ಅಂತ ಹೇಳಿದ್ರ ಅರ್ಥ. ಸೊ ಅದೇ ರೀತಿ ನಾವು ಟೇಕ್ ನೋಡಿದ್ರೆ, ಇಟ್ ರಿಟ್ರೀವ್ಸ್ ಆ್ಯಂಡ್ ರಿಮೂವ್ಸ್ ದ ಹೆಡ್ ಆಫ್ ದಿಸ್ ಕ್ಯೂ, ವೇಟಿಂಗ್ ಇಫ್ ನೆಸೆಸರಿ ಅಂಟಿಲ್ ಆ್ಯನ್ ಎಲಿಮೆಂಟ್ ಬಿಕಮ್ಸ್ ಅವೈಲೇಬಲ್. ಸೊ ಈ ರೀತಿ ಇವ ವೇಟ್ ಪುಟ್ಟ ಎನ್ಶೋರ್ಸ್ ಮಾಡ್ತಾವೆ ನಮಗೆ. ನಾವು ವೇಟ್ ನೋಟಿಫೈಯ ಯೂಸ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಸೊ ಇಷ್ಟಿದ ಬ್ಲಾಕಿಂಗ್ ಕ್ಯೂ ಬಗ್ಗೆ. ನಾವು ನೆಕ್ಸ್ಟ್ ವಿಡಿಯೋದಾಗ ಲಾಕ್ ಸೆಮಾಫೋರ್ ಇನ್ ಡೀಟೇಲ್ ಆಗಿ ನೋಡೋಣ ಅಂತ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನು ತಿಳ್ಕೊಳಾಗ್ತಿದ್ದೀವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.